ದೊಡ್ಡ ಮಾಲ್ಗಳಲ್ಲಿ ಆಫರ್ಗಳನ್ನ ನೋಡಿದ್ದೇವೆ. ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಆಫರ್ಗಳನ್ನ ಕೇಳಿದ್ದೇವೆ. ಆದ್ರೆ ಇಲ್ಲೊಬ್ಬ ಈರುಳ್ಳಿ ಮಂಡಿ ಮಾಲೀಕ ಬರೀ ಈರುಳ್ಳಿ ಖರೀದಿ ಮಾಡಿದ್ರೆ ಸಾಕು, ಪ್ರತಿದಿನ ಗ್ರಾಹಕರಿಗೆ ಬಹುಮಾನ ಕೊಡ್ತಿದ್ದಾರೆ. ಯುಗಾದಿ ಹಬ್ಬಕ್ಕೆ ಚಿನ್ನದುಂಗುರ ಉಡುಗೊರೆ ಕೊಡಲು ಮುಂದಾಗಿದ್ದಾನೆ. ಈರುಳ್ಳಿ ಕೊಳ್ಳಿ ಬಹುಮಾನ ಗೆಲ್ಲಿ, ಹೀಗೊಂದು ಆಫರ್ನ ಬೋರ್ಡ್ ತುಮಕೂರಿನ ಅಂತರಸ್ನಳ್ಳಿಯ ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತೆ. ಪಿವಿ ನೃಪತುಂಗ ಅಂಡ್ ಸನ್ಸ್ನ ಈರುಳ್ಳಿ ಮಂಡಿಯಿಂದ ವಿಶೇಷ ಆಫರ್ ಘೋಷಣೆ ಮಾಡಿದ್ದಾರೆ. ₹100 ಮೇಲ್ಪಟ್ಟ ಈರುಳ್ಳಿ ಖರೀದಿ ಮಾಡಿದವರಿಗೆ ಈ ಆಫರ್ ಅನ್ವಯವಾಗುತ್ತೆ. ಈರುಳ್ಳಿ ಖರೀದಿಸಿದ ಪ್ರತಿಯೊಬ್ಬರಿಗೂ ಕೂಪನ್ ಅನ್ನ ನೀಡಲಾಗುತ್ತೆ. ಅದರಲ್ಲಿ ಗ್ರಾಹಕರ ಮಾಹಿತಿ ಬರೆದು ಲಕ್ಕಿ ಡ್ರಾ ಡಬ್ಬದಲ್ಲಿ ಹಾಕಬೇಕು. ಪ್ರತಿದಿನ ರಾತ್ರಿ 7 ಗಂಟೆಗೆ ಗ್ರಾಹಕರ ಸಮ್ಮುಖದಲ್ಲಿ ಬಾಕ್ಸ್ ಓಪನ್ ಮಾಡಲಾಗುತ್ತೆ. ಲಕ್ಕಿ ಡಿಪ್ ಮೂಲಕ ಕೂಪನ್ ಆಯ್ಕೆ ಮಾಡಲಾಗುತ್ತೆ. ವಿಜೇತರಿಗೆ ಗೃಹ ಉಪಯೋಗಿ ವಸ್ತುಗಳನ್ನ ಕೂಡ ಬಹುಮಾನವಾಗಿ ಕೊಡಲಾಗುತ್ತೆ. ಈರುಳ್ಳಿ ಮಂಡಿ ಆರಂಭ ಮಾಡಿ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಫೆಬ್ರವರಿ 1 ರಿಂದ ಮೇ 31ರವರೆಗೆ ಪ್ರತಿದಿನ ಈ ಆಫರ್ ಮುಂದುವರಿಯಲಿದೆ. ಇನ್ನು ವಿಶೇಷ ಅಂದ್ರೆ ಯುಗಾದಿ ಹಬ್ಬಕ್ಕೆ ಬಹುಮಾನ ವಿಜೇತ ಗ್ರಾಹಕನಿಗೆ 10 ಗ್ರಾಂ ಚಿನ್ನದ ರಿಂಗ್ ಕೊಡುವ ಚಿಂತನೆ ಮಾಡಲಾಗಿದೆ. ಗ್ರಾಹಕರ ಆಕರ್ಷಣೆ ಮಾಡುವ ಉದ್ದೇಶ ಇದರ ಹಿಂದೆ ಇದ್ರೂ ದೊಡ್ಡ ಮಾಲ್ಗಳಲ್ಲಿ ಆಫರ್ ಕೊಡುವಾಗ ರೈತರ ಬೆಳೆಗಳಿಗೆ ಯಾಕೆ ಆಫರ್ ಕೊಡಬಾರದು ಅನ್ನೋದು ಮಂಡಿ ಮಾಲೀಕ ನೃಪತುಂಗನ ಅಭಿಪ್ರಾಯ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮಂಡಿ ಓಪನ್ ಆದಾಗ ರೈತರ ಭಾವಚಿತ್ರಕ್ಕೆ ಪೂಜೆ ಮಾಡಿ ವ್ಯಾಪಾರ ಶುರು ಮಾಡೋದು ಮಂಡಿ ಮಾಲೀಕನ ಸಂಪ್ರದಾಯ. ಹೀಗಾಗಿ ರೈತರ ಬೆಳೆಗೆ ಆಫರ್ ನೀಡಿದ್ದೇನೆ ಅಂತಾರೆ ನೃಪತುಂಗ ಅವರು. ಕರ್ನಾಟಕ ರಾಜ್ಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದಾದ್ರೂ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಒಂದು ಮಂಡಿ ಓಪನ್ ಆದಾಗ ರೈತನ ಫೋಟೋ ಇಟ್ಟು ರೈತ ಬೆಳೆದಿರೋ ಬೆಳೆಯನ್ನು ಎಡೆಯಾಗಿಟ್ಟು ಪೂಜೆ ಮಾಡಿ ಮಂಡಿನ ಓಪನ್ ಮಾಡೋದಂಥ ಏಕೈಕ ವ್ಯಕ್ತಿ ನಾನು ಅಂತ ಹೆಗ್ಗಳಿಕೆಯಿಂದ ಹೇಳ್ತೀನಿ. ಹಾಗೆ ಇದಕ್ಕೆಲ್ಲ ಕಾರಣ ಸ್ಫೂರ್ತಿ ಬಂದು ನಮ್ಮ ತಂದೆಯವರು ಒಬ್ಬರು IAS, ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್, ಅಂದರೆ ಒಬ್ಬ ರೈತ. ಹಾಗಾಗಿ ರೈತನ ಮಕ್ಕಳಾಗಿರೋದ್ರಿಂದ ನಮಗೆ ರೈತರ ವ್ಯಾಲ್ಯೂಸ್ ಗೊತ್ತು ಅಂದ್ಬಿಟ್ಟು ನನ್ನ ಅಂಗಡಿ ಮುಂದೆನೇ ಒಂದು ಬೋರ್ಡ್ ಹಾಕಿದ್ದೀನಿ, ರೈತನೇ ನನ್ನ ಒಡೆಯ ಅಂತ. ಒಳಗಡೆ ನನ್ನ ಅಂಗಡಿ ಒಳಗೆ ಪೂಜೆ ಮಾಡೋ ಅಂಥದ್ದು ಕೇವಲ ರೈತನ ಫೋಟೋಗೆ ಮಾತ್ರ, ಬೇರೆ ಯಾವುದೇ ಫೋಟೋನೂ ನಮ್ಮ ಹತ್ರ ಇಲ್ಲ. ನಮಗೆ ನಿಜವಾಗ್ಲೂ ಕಾಣ್ತಾ ಇರೋಂಥದ್ದು ರೈತ. ಹಾಗಾಗಿ ಅದಾದಮೇಲೆ ನಾವು ವ್ಯಾಪಾರಕ್ಕೆ ಬಂದಾಗ, ಏನು ಮಂಡಿ ಓಪನ್ ಮಾಡಿ ವ್ಯಾಪಾರಕ್ಕೆ ಬಂದಾಗ ನಮಗೆ ಗ್ರಾಹಕನೂ ಕೂಡ ದೇವರಾಗ್ತಾನೆ. ಗ್ರಾಹಕ ಯಾವಾಗ ಹೆಚ್ಚಾಗಿ ಖರೀದಿ ಮಾಡ್ತಾನೆ ಆವಾಗ ರೈತನ ಮಾಲ್ ಏನಿರುತ್ತೆ ಅದು ಇನ್ನೂ ಹೆಚ್ಚಾಗಿ ಖಾಲಿ ಆಗುತ್ತೆ. ಈಗ 1 ಮೂಟೆ ಖಾಲಿ ಆಗ್ತಿದ್ದಂತೂ ಗ್ರಾಹಕ ಹೆಚ್ಚಾದಾಗ 100 ಮೂಟೆ ಖಾಲಿ ಆಗ್ತವೆ, 100ರಿಂದ 1000 ಮೂಟೆ ಖಾಲಿ ಆಗ್ತವೆ. ಗ್ರಾಹಕ ಕೂಡ ಬರಬೇಕು, ರೈತ ಕೂಡ ಬರಬೇಕು, ಇಬ್ಬರದು ಒಂದು ಅವಿನಾಭಾವ ಸಂಬಂಧ. ಗ್ರಾಹಕ ಇದ್ದರೆ ರೈತ, ರೈತ ಇದ್ದರೆ ಗ್ರಾಹಕ. ಹಾಗಾಗಿ ಕೃಷಿ ಉತ್ಪನ್ನ ಮಾರ್ಕೆಟ್ಗಳು ಹಿಂದೆ ಏನು ಕೃಷಿ ಕಾಯ್ದೆ ಜಾರಿಯಲ್ಲಿದ್ದಾಗ ಸ್ವಲ್ಪ ಕುಂಠಿತ ಆಗಿತ್ತು, ಅಭಿವೃದ್ಧಿ ಆಗಲಿ ಮತ್ತೊಂದಾಗಲಿ. ಈಗ ಕೃಷಿ ಕಾಯ್ದೆ ಹಿಂಪಡೆದಿರೋದ್ರಿಂದ ಈಗ ಅಭಿವೃದ್ಧಿ ಪಥದಲ್ಲಿದ್ದಾವೆ. ನಾವು ಕೂಡ APMCಗೆ ಏನು ನಾವು ರೆವಿನ್ಯೂ ಕಟ್ಟಬೇಕು, ಏನು ಸೆಸ್ ಕಟ್ಟಬೇಕು ಅವನ್ನೆಲ್ಲ ಕಟ್ಕೊಂಡು ಹೋಗ್ತಾ ಇದ್ವಿ. ವ್ಯಾಪಾರ ಜಾಸ್ತಿ ಆದಾಗೆ ಕಟ್ತಾರೆ. ಹಾಗಾಗಿ ಗ್ರಾಹಕರು ಬರೋದಕ್ಕೆ ಏನೋ ಒಂದು ಅಟ್ರಾಕ್ಷನ್ ಮಾಡಬೇಕು. ನಾವು ಕೆಲವು ಮಾಲ್ಗಳಲ್ಲಿ ನೋಡ್ತೀವಿ, ಮಾಲ್ಗಳು ಸುಂದರವಾಗಿದೆ, ಇನ್ನೊಂದು ತರಕಾರಿ ಕೊಳೆಯೋ ಜಾಗದಲ್ಲಿದೆ, ಇನ್ನೊಂದು ಯಾವುದೋ ಇದಿದೆ ಆಗಿದೆ ಅಂತ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ನಾವು ಈ ಮಾಲ್ಗಳಲ್ಲಿ ಏನು ಡಿಸ್ಕೌಂಟ್ ಕೊಡ್ತಾರೆ, 50% ಡಿಸ್ಕೌಂಟು, 20% ಡಿಸ್ಕೌಂಟ್ ಆ ಥರ ಯಾವುದು ಕೊಡ್ತಾರೆ, ನಾವು ಕೂಡ ನಮ್ಮ ಈರುಳ್ಳಿಗೆ ಏನಾದರೂ ಒಂದು ವಿಶಿಷ್ಟವಾಗಿ ಮಾಡಬೇಕು ಗ್ರಾಹಕರನ್ನ ಸೆಳೆಯೋಕೆ ಅಂತ ಅಂದಾಗ ಕೇವಲ ಒಂದು ₹100 ಈರುಳ್ಳಿ ಎಲ್ಲರ ಮನೆಗೂ ಬೇಕಾಗುತ್ತೆ. ₹100 ಈರುಳ್ಳಿ ತಗೊಂಡ್ರೆ ಒಂದು ಕೂಪನ್ನ ಕೊಡ್ತಾಯಿದ್ವಿ. ಒಂದು ಕೂಪನನ್ನು ಅವತ್ತು ಸಂಜೆ 7 ಗಂಟೆಗೆ ಯಾರಾದರೂ ಮಕ್ಕಳ ಕೈಲಿ ಇಲ್ಲ ಯಾರಾದರೂ ಕಸ್ಟಮರ್ ಕೈಲಿ ನಾವು ಅದನ್ನು, ಯಾಕೆಂದರೆ 100 ಜನಕ್ಕೂ ನಾನು ಕೊಡೋಕ್ಕಾಗಲ್ಲ, ಯಾರಾದರೂ ಒಬ್ರಿಗೆ ನನ್ನ ದುಡಿಮೆಯ 1%, ನಾನು ಇವತ್ತೇನು ₹100 ದುಡಿತೀನಿ ಅಂದರೆ ₹1 ನನ್ನ ಗ್ರಾಹಕರಿಗೆ ನಾನು ಕೊಡಬೇಕು ಅನ್ನೋ ಉದ್ದೇಶದಿಂದ ₹100 ತಗೊಂಡಂಥವ್ರಿಗೆ ಮಿನಿಮಮ್ ₹1,000 ಮೇಲ್ಪಟ್ಟು 1,000, 1,500, 1,500ವರೆಗೂ ಒಳ್ಳೊಳ್ಳೆ ಗಿಫ್ಟು, ಗೃಹೋಪಯೋಗಿ ವಸ್ತುಗಳು, ಹೋಮ್ ಅಪ್ಲಯನ್ಸಸ್ ಏನು ಗೃಹೋಪಯೋಗಿ ವಸ್ತುಗಳನ್ನ ನಾವು ಅವ್ರಿಗೆ ಉಡುಗೊರೆಯಾಗಿ ಕೊಡ್ತಾಯಿದ್ವಿ. ನಾಟ್ ಇದು ಬಹುಮಾನ ಅಲ್ಲ, ಇದು ಉಡುಗೊರೆ. ಈ ಉಡುಗೊರೆಯಾಗಿ ಕೊಡ್ತಾಯಿದ್ವಿ. ಕಸ್ಟಮರ್ ನಮಗೆ ದೇವರಾಗಿರೋದ್ರಿಂದ ಕಸ್ಟಮರ್ಗಳನ್ನ ನಾವು ಪ್ರೀತಿಯಿಂದ ಕಾಣಬೇಕು. ಹಾಗಾಗಿ ಇಷ್ಟೆಲ್ಲ ಮಾಡ್ತಾಯಿದ್ವಿ. ಕೇವಲ ಈರುಳ್ಳಿಗೆ ಆಫರ್ ಕೊಟ್ಟು ಈ ಮಂಡಿ ಮಾಲೀಕ ಮುನ್ನೆಲೆ ಬಂದಿಲ್ಲ. ಮಂಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ 27 ರಿಂದ 30 ಸಾವಿರ ಸಂಬಳ ಕೊಟ್ಟು ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಜಾಹೀರಾತು ಕೊಟ್ಟು ಗಮನ ಸೆಳೆದಿದ್ರು. BE ಓದಿದವರಿಗೂ 30 ಸಾವಿರ ಸಂಬಳ ಸಿಗದ ಈ ಕಾಲದಲ್ಲಿ ಈರುಳ್ಳಿ ತೂಕ ಮಾಡುವನಿಗೆ 30 ಸಾವಿರ ಸಂಬಳ ಕೊಡ್ತಾರೆ ಎಂಬ ಜಾಹೀರಾತು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಆಗಿತ್ತು. ಒಟ್ಟಾರೆ ತುಮಕೂರಿನ ಈ ಈರುಳ್ಳಿ ಮಂಡಿ ಮಾಲೀಕ ಸದ್ಯ ಮಾರುಕಟ್ಟೆಯಲ್ಲಿ ಸುದ್ದಿಯಲ್ಲಿದ್ದಾನೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.